ಅವು ನಿನ್ನ ಹೊಟ್ಟೆ ಒಳಕ ಸೇರಿಸ್ಕೊಬಿಡವ ಎಂದು ತನ್ನಷ್ಟೇ ದುಃಖಿತೆಯಾದ ತಾಯಿಯನ್ನು ಬೇಡಿಕೊಂಡ ಪುಗುರಿಯ ಹುಡುಗ ಚೆಲುವ ಮತ್ತೆ ತಾಯಿಯ ಮಡಿಲು ಸೇರಿದ್ದಾನೆ. ಅವನಿಗೆ ತನಗೆಷ್ಟೇ ಗೌರವ ಸಿಕ್ಕರೂ ಪ್ರಶಸ್ತಿಗಳು ಸಿಕ್ಕರೂ ಕೂಡ ತನ್ನ ಊರು ಕೇರಿಯ ಜನರ ಜೀವನ ಕ್ರಮದಲ್ಲಿ ತನ್ನ ಕುಟುಂಬದ ತನ್ನಂತಹ ನೂರಾರು ಕುಟುಂಬಗಳ ಜೀವನ ಕ್ರಮದಲ್ಲಿ ಏನೂ ಬದಲಾವಣೆ ಆಗಲಿಲ್ವಲ್ಲ ಅನ್ನೋ ವಿಷಾದ ಕೊನೆಯ ತನಕ ಅವರಲ್ಲಿ ಈ ಚೆಲುವ ಅನ್ನೋ ಹೆಸರಿನ ಗುಣಗಳನ್ನು ಹೇಳ್ತಾ ಇದ್ದೀನಿ, ಚೆಲುವತನವನ್ನು ಕಾಪಾಡಿಕೊಂಡಿತ್ತು. ನನ್ನ ಪ್ರೀತಿಯ ಗೆಳೆಯರಾಗಿದ್ದ ಮೊಗಳಿ ಗಣೇಶ್ ಅವರ ಕತೆಗಳಾಗಲಿ ಒಟ್ಟು ಬರಹ ಆಗಲಿ ಖಂಡಿತವಾಗಿ ದಲಿತ ಸಮುದಾಯದ ಯಾತನೆಗೆ ಮಾತ್ರ ಸಂಬಂಧಪಟ್ಟಂಥ ಬರವಣಿಗೆ ಅಲ್ಲ. ಅದು ಎಲ್ಲ ಕಾಲದ, ಎಲ್ಲ ದೇಶದ, ಎಲ್ಲ ಕುಟುಂಬಗಳ, ಎಲ್ಲ ಮನುಷ್ಯ ಪರಿಸ್ಥಿತಿಯ ಅಸಹಾಯಕತೆಯ ನೋವಿನ ಕಥನ ಅಂತ ಅಂದ್ಕೊಂಡಿದ್ದೇನೆ. ಅದರಿಂದಾನೇ ದೇವನೂರು ಮಹದೇವ ಆಗಲಿ, ಸಿದ್ಧಲಿಂಗಯ್ಯ ಆಗಲಿ, ಮೊಗಳಿ ಗಣೇಶ ಆಗಲಿ ಅಂಥ ಅನೇಕ ಲೇಖಕರು ನಮಗೆ, ನಿಮಗೆ, ನಮ್ಮ ಕಾಲಕ್ಕೆ, ಎಲ್ಲ ಕಾಲಕ್ಕೆ ಮುಖ್ಯ ಆಗೋದು. ನಾನು ಮಾತನಾಡ್ತಿರ್ತಕ್ಕಂಥ ಲೇಖಕರ ಸರಣಿಯಲ್ಲಿ ಅತ್ಯಂತ ಕಿರಿಯರಾದ ಮೊಗಳಿ ಗಣೇಶ್ ಅವರ ಬಗ್ಗೆ ಮಾತಾಡೋದು ಸಂತೋಷ. ಆದರೆ ಈಗ ತಡೆಯಲಾಗದ ದುಃಖ ಕೂಡ ಹೌದು. ಅವರ ಮೊಟ್ಟ ಮೊದಲ ಕಥೆಯಾದ ಒಂದು ಚೆಡ್ಡಿಯ ಕತೆ ಮತ್ತು ನಂತರದ ಅದ್ಭುತ ಕಥೆಯಾದ ಬುಗುರಿ ಬರೆದ ದಿನದಿಂದ ಕೊನೆಯ ಕ್ಷಣದವರೆಗೆ ನನಗೆ ಆತ್ಮೀಯರಾಗಿದ್ದ, ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟ, ನಂಬಿಕೆಯನ್ನು ಪಡೆದ ಈ ಲೇಖಕ ತನ್ನ ಸುತ್ತಲಿನ ಲೇಖಕ ಸಮುದಾಯದಿಂದಾನೇ ತನ್ನದೇ ಸಮುದಾಯದ ಲೇಖಕರಿಂದನೂ ಸೇರಿದಂತೆ ಕೊನೆಯವರೆಗೂ ಹೊರಗಿನವನಾಗಿಯೇ ಅಸ್ಪೃಶ್ಯನಾಗಿಯೇ ಉಳಿದ ಅನ್ನೋದು ನನ್ನ ಮನಸ್ಸನ್ನು ಇಂದಿಗೂ ಕಾಡುವಂತಹ ಸಂಗತಿ. ದಿಟ್ಟತನ, ಪ್ರಾಮಾಣಿಕತೆ, ಅನಿಸಿದ್ದನ್ನು ಹೇಳುವುದು, ಅನಿಸಿದ್ದನ್ನು ಬರೆಯೋದು, ಈ ಗುಣಗಳೇ ದೋಷವಾಗುವ ಹೊಂದಿಕೆಯ ನಟನೆಯ ಕಾಲ ಒಂದಿದ್ದರೆ ಆ ಕಾಲ ಸೃಜನಶೀಲತೆಗೆ ಅದು ಶತ್ರು. ಒಂಟಿತನವನ್ನು ಮತ್ತಷ್ಟು ತೀವ್ರವಾಗಿ ಮಾಡುವ ದುಷ್ಟ ಲಕ್ಷಣ ಅದು ಅಂತ ಕಾಣುತ್ತೆ. ಅಲ್ಲದೆ ಕುವೆಂಪು ಅವರು ತಮ್ಮ ಬರಹಗಳ ಬಗ್ಗೆ ಹೇಳಿದ ಹಾಗೆ ಒಂದು ಕಡೆ ಅವರು ಹೇಳ್ತಾರೆ, ನೀವು ಕೇವಲ ನನ್ನ ಕತೆ, ಕಾದಂಬರಿ, ಪದ್ಯ ಓದ್ಬಿಟ್ಟು ನನ್ನ ವೈಚಾರಿಕ ಬರವಣಿಗೆಯನ್ನು ಓದದೇ ಇದು ನಂಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದ ಹಾಗೆ ಅಂತ. ಮೊಗಳಿಯವರಿಗಾಗಿದ್ದು ಕೂಡ ಹಾಗೆ ಅಂತ ಕಾಣುತ್ತೆ. ಅವರ ಕತೆಗಾರ ಅಂತ ಅಂದ್ಕೊಂಡ್ವಿ, ನಿಜ. ಆದರೆ ಅವರ ಕವಿತೆ, ಅವರ ಕಾದಂಬರಿ, ಅವರ ಜಾನಪದವನ್ನು ಕುರಿತ ಅವರ ಬರಹಗಳು, ಅವರ ಸಾಹಿತ್ಯ ವಿಮರ್ಶೆ ಮತ್ತು ಸಮಕಾಲೀನ ಬದುಕಿನ ಆಗುಹೋಗುಗಳ ಬಗ್ಗೆ ಅವರು ಮಾಡಿದ ವಿಮರ್ಶೆ, ಇವೆಲ್ಲವನ್ನು ಕೂಡ ಗಮನಿಸುವ ಗೋಜಿಗೇನೆ ಕನ್ನಡ ಸಂಸ್ಕೃತಿ ಪರಿಸರ ಹೋಗಲಿಲ್ಲ ಅನ್ನೋದು ಒಂದು ದುರಂತ ಅಂದ್ಕೊಂಡಿದ್ದೇನೆ. ಈ ದುರಂತ ಮೊಗಳಿಯವ್ರದ್ದು ಮಾತ್ರವಲ್ಲ, ಅನೇಕ ಲೇಖಕರಿಗಾಗತ್ತೆ. ಯಾಕಾಗತ್ತೆ? ಒಬ್ಬ ಲೇಖಕನ ವ್ಯಕ್ತಿತ್ವವೇ ಅವನಿಗೆ ಶತ್ರು ಆಗಿಬಿಟ್ರೆ ಲೇಖನ ಮತ್ತು ಲೇಖಕರ ನಡುವಿನ ವ್ಯತ್ಯಾಸವನ್ನು ಒಂದು ಸಮುದಾಯ ಸಂಸ್ಕೃತಿ ಕಂಡುಕೊಳ್ಳೋದು ಹೇಗೆ ಅನ್ನುವ ಮಹತ್ವದ ಪ್ರಶ್ನೆಯನ್ನು ಇಂಥವ್ರ ಬಗ್ಗೆ ಯೋಚನೆ ಮಾಡಿದಾಗ ನನ್ನನ್ನು ಅದು ಕಾಡಿಸುತ್ತೆ, ಪೀಡಿಸುತ್ತೆ. ಈ ಸಾವಿನ ನಂತರದ ಶ್ರದ್ಧಾಂಜಲಿಯ 1-2 ವರ್ಷಗಳ ಹುರುಪಿನ ನಂತರವೂ ಇಂಥ ಹಲವು ಲೇಖಕರ ಬರವಣಿಗೆ ಸಂಸ್ಕೃತಿಯ ಒಟ್ಟು ಗಮನಕ್ಕೆ, ಓದಿಗೆ ಪಾತ್ರವಾಗುವ ಬಗೆಗಳನ್ನು ನಾವು ಕಂಡುಕೊಳ್ಳೇಬೇಕಾಗಿದೆ. ಹಾಗೆ ನೋಡೋಕ್ಕೋದ್ರೆ
ಅವರಿಗಿಂತ ಹಿರಿಯರಾದ ದೇವನೂರು ಮಹದೇವ, ಸಿದ್ಧಲಿಂಗಯ್ಯ ಇವರು ಬರವಣಿಗೆ ಶುರು ಮಾಡಿದ ಸಂದರ್ಭಕ್ಕೂ ಅವರಿಗಿಂತ ಒಂದು 15-20 ವರ್ಷಗಳ ನಂತರದಲ್ಲಿ 1962ರಲ್ಲಿ ಹುಟ್ಟಿದ ಮೊಗಳಿಯವರು ಬರವಣಿಗೆ ಶುರು ಮಾಡಿದ ಕಾಲಕ್ಕೂ ಸಾಕಷ್ಟು ವ್ಯತ್ಯಾಸ ಇತ್ತು. ಮೊದಲಿನ ಇಬ್ಬರದು ದಲಿತ ಬಂಡಾಯ ಚಳುವಳಿಗಳಿಗೆ ಹುಟ್ಟು ಹಾಕಿದ ಕಾಲ ಆದರೆ ಇದು ಆ ಚಳುವಳಿಗಳು ಬೆಳೆದು ಬದಲಾಗಿ ಸ್ಥಿತ್ಯಂತರಗಳನ್ನು ಕಂಡು ಇದ್ದಂತಹ ಕಾಲ. ಅದು ಈ ಎರಡು ಕಾಲಗಳ ನಡುವಿನ ಅಂತರ ತುಂಬ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಮೊಗಳಿಯವರು ಓದ್ತಾ ಇದ್ದಂತಹ ಮೈಸೂರಿನ ಮಹಾರಾಜ ಕಾಲೇಜಿನ ವಾತಾವರಣ ಇದೆಯಲ್ಲ, ಅದು ನಾನು ಇವತ್ತಿಗೂ ಅಂದ್ಕೊಳ್ತೀನಿ, ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಅಥವಾ ಸರ್ಕಾರಿ ಕಾಲೇಜು ಮತ್ತು ಮೈಸೂರಿನ ಮಹಾರಾಜ ಕಾಲೇಜು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗಳನ್ನು ಕಟ್ಟಿದ ಬಗೆಯನ್ನು, ಅದರೊಳಗಿನ ವಾತಾವರಣ ಇದ್ದಂತಹ ಬಗೆಯನ್ನು ಆಳವಾಗಿ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅವರ ಜೊತೆಗೆ ಓದ್ತಾ ಇದ್ದವರು, ಹಿರಿಯರಾದವರು, ಅದು ತೀವ್ರವಾದ ಎಡಪಂಥೀಯ ಚಳುವಳಿಯ ವಕ್ತಾರರಾಗಿದ್ದರು. ಅಷ್ಟೇ ಅಲ್ಲ, ಬಂಜ್ಗೆರೆ ಜಯಪ್ರಕಾಶ್ ಅಂತ ಲೇಖಕರು, ಎಸ್ ಗಂಗಾಧರಯ್ಯ ಅಂತ ಲೇಖಕರು, ಕಾರ್ತಿಕ್ ರಾಜನ್ ಅಂತ ಹೋರಾಟಗಾರರು, ಇವರೆಲ್ಲರ ಪ್ರತ್ಯಕ್ಷ ಪರೋಕ್ಷವಾದ ಪ್ರಭಾವ ಮೊಗಳಿಯವರ ಚಿಂತನ ಕ್ರಮವನ್ನು ರೂಪಿಸ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಅವರ ಸ್ವಭಾವದಲ್ಲೇ ಇದ್ದಂತಹ ಒಂದು, ಅವರ ಬದುಕಿಗೆ ವ್ಯಕ್ತಿತ್ವಕ್ಕೆ ಅಂಟಿಕೊಂಡ ಒಂದು ಗುಣ ಇದೆಯಲ್ಲ, ಆ ಒಳಸರಿತ, ಹಿಂಜರಿಯುವ, ಇಂಟ್ರೋವರ್ಟಾದ ಒಂದು ಗುಣ. ಆ ಹಿಂಜರಿಯುವ ಒಳಮುಖಿ ಸ್ವಭಾವವನ್ನು ಕಾಂಪನ್ಸೇಟ್ ಮಾಡೋಕ್ಕೋ ಅನ್ನೋ ಹಾಗೆ ಮಾತಿನಲ್ಲಿ ತುಂಬ ದಿಟ್ಟವಾಗಿ, ಜೋರಾಗಿ, ಗಟ್ಟಿಯಾಗಿ ಜಗಳ ಆಡ್ತಕ್ಕಂಥ ಒಂದು ಗುಣ. ಈ ಎರಡು ಗುಣಗಳ ನಡುವಿನ ಒಂದು ಹೊಂದಾಣಿಕೆ ಇದೆಯಲ್ಲ, ಅದು ಅವರ ಬರಹಗಳಲ್ಲೂ ಕಂಡು ಬರ್ತಕ್ಕಂಥ ಒಂದು ಪ್ರಶ್ನೆ, ಅವರ ಬದುಕಲ್ಲೂ ಕಂಡು ಬಂದಂಥ ಪ್ರಶ್ನೆ. ಈ ಅಸಹಾಯಕತೆ ಯಾವ ರೀತಿದು, ಈ ದುಃಖ ಯಾವ ರೀತಿದು, ಈ ಕೋಪ ಯಾವ ರೀತಿದು, ಇವೆಲ್ಲ ಬರವಣಿಗೆ ಆದಾಗ ಏನಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಮೊಗಳಿಯವರ ವಿಚಾರದಲ್ಲಿ ಮತ್ತೆ ಕೇಳ್ಕೋಬೇಕಾಗುತ್ತೆ ಕಾಣುತ್ತೆ. ಏಕೆಂದರೆ ಅವ್ರ ಸ್ವಭಾವದಲ್ಲೇ ಇದ್ದ ಒಂದು ಗುಣ ಅಂದರೆ ನಂಬುವುದು ಮತ್ತು ನಂಬದಿರುವುದು ಅಂತ ಅಂದ್ಕೊಂಡಿದ್ದೇನೆ. ಯಾವುದೇ ತಾತ್ವಿಕತೆಯನ್ನು, ಯಾವುದೇ ರಾಜಕೀಯ ಚಿಂತನೆಯನ್ನು ಅದಿರೋ ಹಾಗೆ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋ ಗುಣ ಅವ್ರದ್ದಾಗಿರಲಿಲ್ಲ. ಇದು ಏನಿದು, ಇದು ಹೇಗೆ ಒಪ್ಪಬೇಕು, ಯಾಕೆ ಒಪ್ಪಬೇಕು, ಸ್ವಂತ ಅನುಭವದ ನೆಲೆಯಲ್ಲಿ ಹೇಗೆ ಒಪ್ಪಬೇಕು, ಸಮುದಾಯದ ನೆಲೆಯಲ್ಲಿ ಹೇಗೆ ಒಪ್ಪಬೇಕು, ಮನುಷ್ಯ ಸಮುದಾಯ ಒಟ್ಟಿದೆಯಲ್ಲ ಅದರ ನೆಲೆಯಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಈ ಪ್ರಶ್ನೆಗಳನ್ನು ಕೇಳ್ಕೊಳ್ತಾನೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕೇಳ್ಕೊಳ್ತಾನೆ ಬರೆದದ್ರಿಂದ, ಜೊತೆಗೆ ಅವರು ಕೇವಲ ಸಾಹಿತ್ಯದ ವಿದ್ಯಾರ್ಥಿ ಆಗದೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದರಿಂದ ಜಾನಪದದಂತಹ ಒಂದು ವಿಸ್ತಾರವಾದ ತಿಳುವಳಿಕೆಯನ್ನು ಒಳಗೊಂಡವರಾದ್ದರಿಂದ ಅವರ ಬರವಣಿಗೆಗೆ ಹಲವು ವಿಶಿಷ್ಟವಾದ ಗುಣಗಳು ಕಾಣಿಸ್ತು ಅಂತ ಅಂದ್ಕೊಂಡಿದ್ದೇನೆ ನಾನು. ಆದರೆ ಇದೆಲ್ಲಕ್ಕಿಂತ ಮುಖ್ಯವಾದ್ದು, ಅವರ ಹಲವಾರು 190% ಸಮಕಾಲೀನ ಲೇಖಕರಿಗಿಂತ ಹೇಗೆ ಮೊಗಳಿ ಭಿನ್ನವಾಗ್ತಾರೆ ಅಂತಂದರೆ, ನನಗನ್ಸೋದು ಯಾವುದನ್ನು ನಾವು ಫಿಕ್ಷನಲ್ ಇಮ್ಯಾಜಿನೇಷನ್ ಅಂತ ಕರಿತೀವಿ, ಯಾವುದು ಕಥಾ ಸಾಹಿತ್ಯಕ್ಕೆ, ಕಥನಕ್ಕೆ ಬೇಕಾದಂತಹ ಕಂಡಿಲ್ಲದೆ ಇರುವುದನ್ನು ಕಟ್ಟುವ, ಹಾಗೆ ಕಟ್ಟಿದ್ದನ್ನು ಇರುವುದನ್ನು ಹೇಳುವುದಕ್ಕೆ ಬಳಸಿಕೊಳ್ಳುವ ಒಂದು ಗುಣ ಇದೆಯಲ್ಲ, ಅದು ಮೊಗಳಿಯವರಲ್ಲಿ ಇದ್ದಷ್ಟು ವಿಶಿಷ್ಟವಾಗಿ, ತೀವ್ರವಾಗಿ ಅವರ ಸಮಕಾಲೀನರಲ್ಲಿ ಇದ್ದದ್ದು ಕಡಿಮೆ. ವಾಸ್ತವವಾಗಿ ಅನುಭವಗಳ ನಿರೂಪಣೆ ಮತ್ತು ನನಗೆ ಸಹಜವಾದ ಭಾಷೆಯಲ್ಲಿ ಅಂಥ ಅನುಭವಗಳ ನಿರೂಪಣೆ ಯಾವತ್ತೂ ಕಷ್ಟ ಅಲ್ಲ. ಯಾವುದೇ ಹಿನ್ನೆಲೆಯಿಂದ ಬಂದವರು, ಯಾವುದೇ ಸಮುದಾಯದಿಂದ ಬಂದವರು ತಮ್ಮ ಆಳವಾದ, ತಮ್ಮನ್ನು ಕಲಕಿದ ಅನುಭವಗಳನ್ನ ಹೇಳ್ತಾ ಹೋಗ್ಬೋದು. ಹೇಳ್ತಾ ಹೋದರೆ ಕಥೆನೂ ಆಗುತ್ತೆ, ಕಾದಂಬರಿನೂ ಆಗುತ್ತೆ, ಮತ್ತೇನೋ ಒಂದು ಕೂಡ ಆಗುತ್ತೆ. ಆದರೆ ಆ ರೀತಿಯ ವಾಸ್ತವಕ್ಕೆ ಕಲ್ಪನೆಯ ಕಾಣಿಕೆಯನ್ನು ಕೊಡೋದು ಹೇಗೆ? ಆ ಕಲ್ಪನೆ ಅನ್ನೋದು ಕೇವಲ ಸನ್ನಿವೇಶಗಳ ಕಲ್ಪನೆಯೋ, ರೂಪಕ ಪ್ರತಿಮೆಗಳ ಕಲ್ಪನೆಯೋ, ಅಥವಾ ಕಥೆಯನ್ನು ಕಟ್ಟುವ ಕ್ರಮದಲ್ಲೇ, ಭಾಷೆಯನ್ನು ಬಳಸುವ ಕ್ರಮದಲ್ಲೇ ಬದಲಾವಣೆ ಮಾಡ್ತಕ್ಕಂಥ ಕಲ್ಪನೆಯೋ? ಇದು
ಬಹಳ ಮುಖ್ಯರಾದ ಸಾಹಿತಿಗಳು ಪ್ರಪಂಚದ ತುಂಬ ಕೇಳ್ಕೊಳ್ತಾ ಇರುವಂಥ ಪ್ರಶ್ನೆ ಇದು. ಮಾರ್ಕೆಸ್ ಅಂತಹ ಲೇಖಕ, ಕಾಫ್ಕಾ ಅಂತ ಲೇಖಕ, ಕಮು ಅಂತ ಲೇಖಕ, ಲಾರೆನ್ಸ್ ಅಂತ ಲೇಖಕ, ಇವರೆಲ್ಲ ಕೂಡ ವಾಸ್ತವವನ್ನು ಮತ್ತೆ ಹೇಗೆ ಕಟ್ಕೊಳ್ಬೇಕಾದ್ರೆ ಅವರಿಗೆ ಅವರ ಅಂತರಂಗದ ಯಾವ ಶಕ್ತಿಗಳು ನೆರವಾದವು, ಅವರ ಸುಪ್ತ ಪ್ರಜ್ಞೆಯಿಂದ ಬಂದಂಥ ಪಾತ್ರಗಳು ಎಷ್ಟು ಮಟ್ಟಿಗೆ ನೆನಪಾದವು ಅನ್ನೋದು ಬಹಳ ಮುಖ್ಯವಾದ್ದು. ಹಾಗೆಯೇ ಗಣೇಶ್ ಅವರ ಬರವಣಿಗೆಯ ಒಂದು ವಿಶಿಷ್ಟತೆ ಅಂದರೆ ಅದು ಸಮುದಾಯ ಕೇಂದ್ರಿತವಾಗುವುದರ ಜೊತೆಗೆ ಅಷ್ಟೇ ಮುಖ್ಯವಾಗಿ ಕುಟುಂಬ ಕೇಂದ್ರಿತವಾಗಿದ್ದು, ಮನುಷ್ಯ ಕೇಂದ್ರಿತವಾಗಿದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಅವರ ಕತೆಗಳನ್ನು ಒಟ್ಟಾಗಿ ನೋಡಿದಾಗಲೂ ಕೂಡ ಸ್ಥಾಯಿಯಾಗಿ ಕಾಣಿಸ್ಕೊಳ್ಳೋದು ತಂದೆ, ತಾಯಿ, ಅಕ್ಕ, ಸೋದರತ್ತೆ, ಈ ಕುಟುಂಬದ ನಡುವಿನ ಸಂಬಂಧಗಳಿದೆಯಲ್ಲ, ಅದು ಸಮುದಾಯಗಳ ನಡುವಿನ ಸಂಬಂಧಕ್ಕಿಂತ ಭಿನ್ನವಾದ್ದು, ಬೇರೆ ಬೇರೆ ಬಗೆಯ ನೋವುಗಳನ್ನು ಕೊಡ್ತಕ್ಕಂಥದ್ದು. ಎಲ್ಲ ಕುಟುಂಬದಲ್ಲೂ ಇದ್ದೇ ಇರುತ್ತೆ. ರಾಘವೇಂದ್ರ ಕಾಸನೀಸರ ತಬ್ಬಲಿಗಳು ಕಥೆಯೊಳಗಿನ ಕೌಟುಂಬಿಕ ಸಂಬಂಧಗಳಾಗಲಿ, ಮೊಗಳಿ ಗಣೇಶ್ ಅವರ ಮತ್ತೊಂದು ಕಥೆಯೊಳಗಿನ ಕೌಟುಂಬಿಕ ಸಂಬಂಧಗಳಾಗಲಿ, ಈ ಕೌಟುಂಬಿಕ ಸಂಬಂಧಗಳ ವಾಸ್ತವತೆ, ಸಮುದಾಯದ ಒಟ್ಟು ಸ್ಥಿತಿಯ ವಾಸ್ತವತೆ, ಮನುಷ್ಯ ಕುಲದ ಒಟ್ಟು ಸ್ಥಿತಿಯ ವಾಸ್ತವತೆ, ಮೂರನ್ನೂ ಕಂಡುಕೊಳ್ಳೋದು ಹೇಗೆ, ಮೂರನ್ನೂ ಒಳಗೊಳ್ಳೋದು ಹೇಗೆ, ಈ ಪ್ರಶ್ನೆಯನ್ನು ಮೊಗಳ್ಳಿಯವರು ಕೇಳಿಕೊಂಡ್ರು ಅಂತ ಕಾಣುತ್ತೆ. ಕೇಳಿಕೊಂಡ್ರು ಅಂದರೆ ಕೊನೆಗಲ್ಲ, ಇದೊಂದು ರೀತಿ ಬದಲಾವಣೆ ಆಗ್ತಾ ಬಂತಪ್ಪ, ಒಂದು ಹಂತ ಇನ್ನೊಂದು ಹಂತ ಅಲ್ಲ. ಅದು ಅವರ ಮೊದಲ ಕಥೆಯಿಂದ ಎರಡನೇ ಕಥೆಯಿಂದನೇ ಈ ಬದಲಾವಣೆ ಶುರುವಾಗ್ತಾ ಹೋಗುತ್ತೆ. ನೀವೇ ಬೇಕಾದ್ರೆ ನೋಡಿ, ಅವರ ಒಂದು ಚಡ್ಡಿಯ ಕತೆ ಮೊದಲನೇದು, ಅದಾದ ಒಂದೇ ವರ್ಷಕ್ಕೆ ಬರೆದ, ಕೆಲವೇ ತಿಂಗಳಿಗೆ ಬರೆದ ಎರಡನೇ ಕತೆ ಬುಗುರಿಯೋದು. ಆ ಎರಡೂ ಕಡೆ ಒಟ್ಟಿಗೆ ನೋಡಿದಾಗ ಆಶ್ಚರ್ಯ ಆಗುತ್ತೆ, ಎಷ್ಟೊಂದು ಬೆಳೆದಿದ್ದಾನೆ ಈ ಲೇಖಕ ಒಂದೇ ಕತೆ ಬರೆಯೋದ್ರೊಳಗಾಗಿ ಅಂತ. ಒಂದು ಕಥೆಯಿಂದ ಇನ್ನೊಂದು ಕತೆಗೆ ಈ ಥರ ಜಿಗಿತ ಸಾಧ್ಯ ಆಗುತ್ತಲ್ಲ, ಅದು ನಿಜಕ್ಕೂ ನೋಡಿದ್ರೆ ದೇವನೂರು ಮಹಾದೇವರ ಕುಸುಮಬಾಲೆಗೂ ಒಡಲಾಳಕ್ಕೂ ಮಧ್ಯೆ ಇರತಕ್ಕಂಥ ಜಿಗಿತ, ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡ್ತಿ ಕಾದಂಬರಿಗಳ ನಡುವಿನ ಜಿಗಿತ. ಕೆಲವರಿಗೆ ಅದು ವರ್ಷಗಳು ತಗೊಳ್ಳುತ್ತೆ, ಕೆಲವರಿಗೆ ಒಂದೇ ವರ್ಷ ಎರಡೇ ತಿಂಗಳೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ದಿಸ್ ಮೆಟಮಾರ್ಫಸಿಸ್ ಫ್ರಮ್ ಒನ್ ಸ್ಟೇಟ್ ಆಫ್ ಕ್ರಿಯೇಟಿವ್ ರಿಯಾಲಿಟಿ ಟು ಅನದರ್ ಸ್ಟೇಟ್ ಆಫ್ ಕ್ರಿಯೇಟಿವ್ ರಿಯಾಲಿಟಿ, ಇದು ಹೇಗಾಗತ್ತೆ ಅನ್ನೋದು ನನ್ನ ಕುತೂಹಲವನ್ನು ಯಾವಾಗಲೂ ಕೂಡ ಕೆರಳಿಸುವ ಪ್ರಶ್ನೆ. ಇದು ಮೊಗಳ್ಳಿಯವರಿಗೆ ಸಾಧ್ಯ ಆಯಿತು ಅನ್ನೋದು ಬಹಳ ದೊಡ್ಡದು ಅಂತ ಕಾಣುತ್ತೆ. ಯಾಕೆಂದರೆ ಅಲ್ಲಿ ಅನುಭವಗಳ ನಿರೂಪಣೆಯಾಚೆಗಿನ ಮತ್ತೇನೋ ಒಂದನ್ನು ಕಂಡುಕೊಳ್ತಕ್ಕಂಥ ಭಾಷಿಕ ಶಕ್ತಿ ಮತ್ತು ಕಲ್ಪಕ ಶಕ್ತಿಗಳು ಬರ್ತಾ ಹೋಗುತ್ತೆ. ಅಲ್ಲೊಂದಾನೆ ಆಗತ್ತಾಗೆಂದರೆ ಬಹಳ ಮುಖ್ಯವಾದ ನನಗಿದು, ಅದರಲ್ಲೂ ಆ ಚಳುವಳಿಗಳ ಕಾಲದಲ್ಲಿ ಬಹಳ ಮುಖ್ಯವಾದ್ದು, ಐಡಿಯಾಲಜಿಯನ್ನು ಆಧರಿಸಿ ಐಡಿಯಾಲಜಿಯ ನಿರೂಪಣೆಗೋಸ್ಕರ ಐಡಿಯಾಲಜಿಯನ್ನು ಬಳಸ್ಕೊಂಡೇ ಕಟ್ಟಿಕೊಳ್ತಕ್ಕಂಥ ಜೀವನ ದೃಷ್ಟಿ ಇರುತ್ತೆ. ಐಡಿಯಾಲಜಿ ಗೊತ್ತಿದ್ದು ಕೂಡ ಐಡಿಯಾಲಜಿಯನ್ನು ಮೀರಿ ಜೀವನವನ್ನು ಕಾಣುವ ದೃಷ್ಟಿಕೋನ ಹೊಂದಿರುತ್ತೆ. ಅದು ಐಡಿಯಾಲಜಿನ ವಿರೋಧಿಸಿ ಅಲ್ಲ, ಆದರೆ ಐಡಿಯಾಲಜಿ ಆಚೆಗೆ ನಿಂತ್ಕೊಂಡು ನೋಡ್ತಕ್ಕಂಥ ಶಕ್ತಿ ಇದು. ಮಾರ್ಕ್ಸಿಸಮ್ ಅನ್ನೋದನ್ನು ಹಾಗೆ ಒಪ್ಪದ ಬಾಲ್ಜಾಕ್, ದಸ್ತವಸ್ಕಿ, ಟಾಲ್ಸ್ಟಾಯ್ ಇವರ ಬರವಣಿಗೆ ಮನುಷ್ಯ ಜೀವನದ ಯಾತನೆಯನ್ನು ಯಾವುದೇ ಮಾರ್ಕ್ಸ್ವಾದಿ ಲೇಖಕನಷ್ಟೇ ಚೆನ್ನಾಗಿ ಹೇಳ್ತಲ್ಲ, ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಮೊಗಳ್ಳಿಯವರ ಈ ಪ್ರಯತ್ನದ ಮಹತ್ವ ನಮಗೆ ಗೊತ್ತಾಗುತ್ತೆ. ಅವರ ಅನುಭವಗಳ ತೀವ್ರತೆ, ನಿರೂಪಣೆ ಅನುಭವಗಳನ್ನು ಮತ್ತು ಕಲ್ಪನೆಯನ್ನು ಹೇಳಬೇಕು ಅನ್ನೋ ಒಂದು ತೀವ್ರವಾದ ಹಂಬಲವೇ ಅವರನ್ನ ಐಡಿಯಾಲಜಿಗೆ ಅಂಟಿಕೊಳ್ಳದಂತೆ ಮಾಡ್ತು. ಅವರ ಸಮಕಾಲೀನ ಲೇಖಕರಲ್ಲಿ ಇದು ಸಾಧ್ಯವಾಗಿದ್ದು, ಅದು ಆ ಕಾಲದ ಅನೇಕ ಒತ್ತಡಗಳ ನಡುವೆ ಅವರಿಗೆ ಸಾಧ್ಯವಾಗಿದ್ದು ಭಾಳ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೇ ಯಾವುದೇ ಚಳುವಳಿ ಅವ್ರನ್ನ ತನ್ನವನು ಅಂತ ಹೇಳ್ಕೊಳ್ಳೋಕೆ ಹೋಗಲಿಲ್ಲ. ಅವ್ರು ತಾನು ಯಾವುದೇ ಚಳುವಳಿಗೆ ಸೇರಿದವನು ಅಂತ ಘೋಷಣೆ ಮಾಡ್ಕೊಳ್ಳೋಕೆ ಮೊದಲೇ ಹೋಗಲಿಲ್ಲ. ಅವರು ನಿಜವಾದ ದೊಡ್ಡ ಕವಯತ್ರಿ ಅಥವಾ ಲೇಖಕಿ ತಾನು ಸ್ತ್ರೀವಾದಿ ಅಂತ ಹೇಳ್ಕೊಳ್ಳೋಕೆ ಹೋಗಲ್ಲ, ಆದರೆ ಸ್ತ್ರೀವಾದ ಅಥವಾ ಹೆಣ್ತನದ ಅಳಲು ಅಥವಾ ಪ್ರತಿಭಟನೆಗಳು ಅವಳ ಬರವಣಿಗೆಯ ರಕ್ತ ಮಾಂಸಗಳಾಗಿರುತ್ತೆ. ಈ ರಕ್ತ ಮಾಂಸಗಳಾಗಿ ಐಡಿಯಾಲಜಿಗೆ ಅಂಟಿಕೊಳ್ಳದಂಥ ಬರವಣಿಗೆ ಇದೆಯಲ್ಲ, ಅದು ನಿಜವಾದ ಸಾಹಿತ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊಗಳಿಯವರ ಹಲವು ಕಥೆಗಳು ಹೀಗಾಗುತ್ತೆ. ಇನ್ನೊಂದು, ಈ ಸಾಮಾಜಿಕ ವಾಸ್ತವವನ್ನು ಬಿಟ್ಟು ನೋಡಿದಾಗ ಗಂಡಸರ ಕ್ರೌರ್ಯ, ಹೆಂಗಸರ ಮತ್ತು ಮಕ್ಕಳ ಅಸಹಾಯಕತೆ ಹಾಗೂ
ಮಧ್ಯಮ ವರ್ಗದವರಿಗೆ, ಉನ್ನತ ವರ್ಗದವರಿಗೆ ಅಷ್ಟೊಂದು ಪರಿಚಿತವಲ್ಲದ ದೈಹಿಕ ಹಿಂಸೆ ಇದೆಯಲ್ಲ, ಈ ಮೂರು ಮೊಘಳಿಯವರ ಮನಸ್ಸನ್ನು ತಿಂದಿರುವ ಹಾಗೆ, ಬಳಲಿಸಿರುವ ಹಾಗೆ ಬೇರೆ ಯಾವುದೂ ಬೆಳೆಸಿಲ್ಲ ಅಂತ ಕಾಣ್ತದೆ. ಅವರೆಲ್ಲ ಕಥೆಗಳಲ್ಲೂ ನೋಡಿ, ಅಸಹಾಯಕರಾದ ಮಕ್ಕಳು, ಅವರಷ್ಟೇ ಅಸಹಾಯಕರಾದ ಹೆಣ್ಣು ಮಕ್ಕಳು, ಅಮಾನವೀಕರಣ ಮಾಡುತ್ತಲೇ ತಾನೂ ಅಮಾನವೀಕರಣವಾಗುವಂತಹ ಡಿಹ್ಯುಮನೈಸ್ ಆಗಿರುವಂಥ ಗಂಡಸರು, ಅವರ ಅರ್ಥರಹಿತವಾದ ಕ್ರೌರ್ಯ, ಇದಕ್ಕೆ ಕಾರಣವಾಗುವಂತಹ ಬಡತನ, ಇವೆಲ್ಲವನ್ನು ಒಟ್ಟಿಗೆ ನೋಡಿದಾಗ ಏನಾಗುತ್ತೆ, ನನಗೆ ಅಮೆರಿಕಾದ ಟೋನಿ ಮಾರಿಸನ್ ಬರವಣಿಗೆ ಓದಿದಾಗ, ಆಫ್ರಿಕಾದ ಸೋಯಿಂಕಾ ಅಥವಾ ಚಿನುವಾ ಅಚಿಬೆ ಬರವಣಿಗೆ ಓದಿದಾಗ ಆಗ್ತಕ್ಕಂಥ ಯಾತನೆ ಮೊಘಳಿಯವರ ಮಹಾದೇವರ ಕಥೆಗಳಲ್ಲೂ ಇದೆ ಅಂತ ನೋಡಿದಾಗ, ಇದು ಎಲ್ಲ ಕಾಲದ ಮನುಷ್ಯನ ನೋವೇ ಹೊರತು ಕೇವಲ ಸಾಂಸ್ಕೃತಿಕವಾದ, ಕೇವಲ ರಾಜಕೀಯವಾದ, ಕೇವಲ ಸಾಮಾಜಿಕವಾದ ಸತ್ಯ ಅಷ್ಟೇ ಅಲ್ಲ ಅನಿಸುತ್ತಲ್ಲ. ಅದು ತಾನು ಏನಾಗಿದೆಯೋ ಅದನ್ನು ಹೇಳುತ್ತಲೇ ಅದನ್ನು ಮೀರುವಂತಹ ಒಂದು ದೊಡ್ಡ ಕಲೆಯ ಗುಣಕ್ಕೆ ಸಾಕ್ಷಿ ಅಂತ ಕಾಣುತ್ತೆ. ಅದೆಲ್ಲದರ ನಡುವೆ ಆ ನಿರೂಪಕನ ಸೆನ್ಸಿಬಿಲಿಟಿ ಇದೆಯಲ್ಲ, ಅದು ಮೊಘಳಿಯವರ ಕಥೆಗಳಲ್ಲಿ ಒಬ್ಬ ಹುಡುಗ, ಒಬ್ಬ ತರುಣ, ಹುಡುಗತನವನ್ನು ಉಳಿಸಿಕೊಂಡ ತರುಣ ಮತ್ತೆ ಕಾಣಿಸ್ಕೋತಾನೆ ಅಂತ ಕಾಣುತ್ತೆ. ಅವನದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಸಹಾಯಕತೆ ಇರುತ್ತೆ. ಅದು ಬಾಲ್ಯದಲ್ಲಿ ಒಂದು ಬಗೆಯ ಅಸಹಾಯಕತೆ, ಗಂಡು ಹೆಣ್ಣುಗಳ ಸಂಬಂಧದಲ್ಲಿ ಮತ್ತೊಂದು ಬಗೆಯ ಅಸಹಾಯಕತೆ, ಎಲ್ಲ ಅಸಹಾಯಕತೆಗಳ ಸರಣಿ. ಜೊತೆಗೆ ಹೆಂಗರುಳು, ಈ ಹೆಂಗರುಳು ಅನ್ನೋದನ್ನು ನಾನು ಬಹಳ ವಿಶಿಷ್ಟವಾದ ಅರ್ಥದಲ್ಲಿ ಬಳಸ್ತೇನೆ. ಹೆಂಗಸರಿಗೆ ಮಾತ್ರ ಇರೋದು ಅಂತ ನಾವು ಎಂದೆಂದೂ ಅಂದ್ಕೊಂಡಿಲ್ಲ ನಾನು. ಇದು ಗಂಡಸರಲ್ಲೂ ಇರಬಹುದಾದಂತಹ ಭಾಷೆಯ ಮೂಲಕವೂ ಗೊತ್ತಾಗುವ, ಭಾವನೆಗಳ ಮೂಲಕವೂ ಗೊತ್ತಾಗುವ, ಹೇಳಬೇಕೆಂದುಕೊಳ್ಳುವ ಆರಿಸುವ ವಿವರಗಳ ಮೂಲಕವೂ ಗೊತ್ತಾಗುವ ಒಂದು ಸತ್ಯ ಇದೆ. ಆ ಸತ್ಯ ಲೇಖಕನಲ್ಲಿ ಇರಲೇಬೇಕಾದ ಹೆಣ್ತನದ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಲೇಖಕನಲ್ಲೂ ಗಂಡತನೂ ಇರಬೇಕು, ಹೆಣ್ತನೂ ಇರಬೇಕು. ಅವೆರಡು ಕೂಡಿಕೊಳ್ಳುವ ಬಗೆ ಹೇಗೆ, ಒಂದಕ್ಕೊಂದು ಪೂರಕವಾಗುವ ಬಗೆ ಹೇಗೆ ಎನ್ನುವುದು ನರಸಿಂಹಸ್ವಾಮಿಯವರು, ಬೇಂದ್ರೆ, ಮೊಘಳ್ಳಿ, ಕುವೆಂಪು, ಯಾವ ದೊಡ್ಡ ಲೇಖಕರಲ್ಲೂ ಕೂಡ ಕಾಣಿಸುತ್ತೆ. ದಿಸ್ ಕಾಂಬಿನೇಷನ್ ಆಫ್ ದ ಸೆನ್ಸಿಬಿಲಿಟೀಸ್ ಆಫ್ ಮೆನ್ ಆ್ಯಂಡ್ ವಿಮೆನ್, ಅದೆರಡೂ ಸೇರ್ತಕ್ಕಂಥ ಬಗೆ ಇದೆಯಲ್ಲ, ಅದು ಮೊಘಳಿಯವರಲ್ಲಿ ಮತ್ತೆ ನಮ್ಮನ್ನು ಕಾಡ್ತಾ ಹೋಗುತ್ತೆ. ಮತ್ತೊಂದು, ನಾನು ಆಗಲೇ ಹೇಳಿದಂತೆ ಈ ಸಂಶಯಿಸುವ ಭಾವನೆ ಇದೆಯಲ್ಲ, ಯಾವುದನ್ನು ಮುಗ್ಧವಾಗಿ ನಂಬದ ಗುಣ ಇದೆಯಲ್ಲ, ಆದ್ದರಿಂದ ಮೊಘಳಿಯವರಿಗೆ ಒಂದು ವಿಚಿತ್ರವಾದ ಆತ್ಮವಿಮರ್ಶೆಯೂ ಸಾಧ್ಯ ಆಯಿತು, ಅನ್ಯ ವಿಮರ್ಶೆಯೂ ಸಾಧ್ಯ ಆಯಿತು. ಆತ್ಮವಿಮರ್ಶೆ ಅಂದರೆ ವೈಯಕ್ತಿಕವಾಗಿ ತನ್ನ ವಿಮರ್ಶೆ ಮಾತ್ರ ಅಲ್ಲ, ಅದನ್ನು ಬೇಕಾದಷ್ಟು ಮಾಡ್ಕೋತಾ ಅವ್ರ ಕಥೆಗಳು ನೋಡ್ತಾ ಹೋದಾಗ ಈ ತನ್ನೊಳಗಿನ ಸಣ್ಣತನವನ್ನು, ಲಂಕೇಶರ ಹಲವು ಕಥೆಗಳಲ್ಲಿ ಆದ ಹಾಗೆ ತನ್ನೊಳಗಿನ ಸಣ್ಣತನವನ್ನು ತಾನೇ ಗುರುತಿಸುವ, ನೋಯುವ ಗುಣ ಒಂದಿರುತ್ತೆ. ಜೊತೆಗೆ ತನ್ನದೇ ಸಮುದಾಯ, ತನ್ನದೇ ಹೋರಾಟಗಳು, ತನ್ನದೇ ಚಳುವಳಿಗಳು, ಈ ಚಳುವಳಿಯನ್ನು ಕೂಡ ಒಳಗಡೆ ನಿಂತು ನೋಡೋದೊಂದಿರುತ್ತೆ, ಹೊರಗಡೆ ನಿಂತುಕೊಂಡು ನಿರ್ಮಮವಾಗಿ ನೋಡೋದೊಂದಿರುತ್ತೆ. ಈ ಚಳುವಳಿಗಳು ಬೆಳೆದು ಬಂದ ಬಗೆಯನ್ನು ನೋಡೋದೊಂದಿರುತ್ತೆ. ಮೊಘಳಿ ಇದನ್ನು ಮಾಡ್ತಾರೆ. ಮೊಘಳಿಯವರ ತೋಪು ಅನ್ನೋ ಒಂದು ಬಹಳ ಮುಖ್ಯವಾದ ಒಳ್ಳೆಯ ಕಥೆ ಇದೆ. ನಾವು ಬುಗುರಿಯನ್ನು ಹೇಳ್ತೀವಿ, ಮತ್ತೊಂದನ್ನು ಹೇಳ್ತೀವಿ. ಈ ತೋಪು ಕಥೆ ಕೂಡ ಹಾಗೆ ನೋಡಿದಾಗ ಒಂದು ಚಳುವಳಿಯ ಆತ್ಮವಿಮರ್ಶೆಗೆ, ಒಂದು ಚಳುವಳಿ ತನ್ನನ್ನು ತಾನು ಕಂಡುಕೊಂಡು ಬೆಳೆಯಬಹುದಾದ ಬಗೆಗೆ ಬಹಳ ಒಳ್ಳೆಯ ನಿದರ್ಶನವಾಗಿ ಈ ಕಥೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ರೀತಿಯಲ್ಲಿ ಇವರು ಕೂಡ ನಿಸಾರ್ ಥರನೇ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವ ಹಾಗೆಯೇ ಬದುಕಿದ ಬರೆದ ಲೇಖಕ. ಈ ಅನ್ಯ ವಿಮರ್ಶೆ ಮತ್ತು ಆತ್ಮವಿಮರ್ಶೆಗಳ ಸಂಯೋಜನೆಯಿಂದ ಏನಾಗುತ್ತೆ ಅಂದರೆ, ಅದು ಜೀವನದಲ್ಲಿ, ಸಾಹಿತ್ಯ ಲೋಕದಲ್ಲಿ, ವಿದ್ವತ್ ಲೋಕದಲ್ಲಿ ಕೆಲವು ಮಿತ್ರರನ್ನು ಕೊಡುವ ಹಾಗೆ ಅನೇಕ ಶತ್ರುಗಳನ್ನು ಕೂಡ ಕೊಡ್ತಾ ಹೋಗುತ್ತೆ. ಇದು ಅವರ ಒಂದು ದೌರ್ಭಾಗ್ಯ. ಇರಲಿ. ಇನ್ನೊಂದು, ಕೆಲವು ಸಲ ನಾವು ಮಾಡಿಕೊಳ್ಳುವ ಆಯ್ಕೆಗಳು
ಜೀವನದ ಹಲವು ವಲಯಗಳಿಂದ, ಅನುಭವದ ಹಲವು ವಲಯಗಳಿಂದ ನಮ್ಮ ಬರವಣಿಗೆಯನ್ನು ದೂರ ಇಟ್ಬಿಡುತ್ತೆ. ಈಗ ಗಂಡು ಹೆಣ್ಣಿನ ಸಂಬಂಧದ ಮಧುರವಾದ ಸೂಕ್ಷ್ಮವಾದ ವಿವರಗಳಿದೆಯಲ್ಲ, ಅದು ಹೋರಾಟವೇ ಮುಖ್ಯವಾದ, ಶೋಷಣೆಯ ನಿರೂಪಣೆಯೇ ಮುಖ್ಯವಾದ ಚಳುವಳಿಗಳಿಗೆ ಅನ್ಯವೆನಿಸುತ್ತಾ ಒಂದು ಪಕ್ಷ ಅದು ಬರೆದ್ರೆ ಅದ್ರ ಬಗ್ಗೆ ಬರೆದ್ರೆ ಹೇಗಿರುತ್ತೆ, ಇದನ್ನು ಚಳುವಳಿಗಳು ಅಲ್ಲದೆ ಇದ್ದರೂ ಕೂಡ ಚಳುವಳಿಗಳ ಜೊತೆಯಲ್ಲಿ ಹುಟ್ಟಿ ಬೆಳೀತಕ್ಕಂಥ ಲೇಖಕರು ಕಂಡುಕೊಳ್ಳುವ ಹೊರಬರುವ ಬಗೆಗಳಿರುತ್ತೆ. ಮೊಗಳ್ಳಿಯವರ ನಾದದ ನದಿ ಅನ್ನೋ ಕತೆ, ಕೋಮಲಕಾಯ ಅನ್ನೋ ಕತೆ, ಈ ರೀತಿಯ 10 ಹಲವು ಕತೆಗಳನ್ನ ನೋಡಿದಾಗ ಅಲ್ಲೆಲ್ಲ ಕೂಡ ಈ ರೀತಿಯ ಭಾವವನ್ನು, ಭಾಷೆಯನ್ನು ತುಂಬ ಸೂಕ್ಷ್ಮವಾಗಿ ನವಿರಾಗಿ ಬಳಸುವ ಶಕ್ತಿ ಕಾಣುತ್ತೆ. ಅದನ್ನು ಮತ್ತಷ್ಟು ನೋಡಬೇಕು. ಹಾಗೆಯೇ ಅವರ ಕವಿತೆ, ಕಾದಂಬರಿಗಳ ಲೋಕ, ಅವುಗಳ ಪ್ರಯೋಗಶೀಲತೆ. ಕೆಲವು ಸಲ ಏನಾಗುತ್ತೆ, ಸಕ್ಸಸ್ ಅನ್ನೋದು ಮತ್ತೆ ಅಂಥದೇ ಬರವಣಿಗೆಯನ್ನು ಮಾಡೋದಕ್ಕೆ ಪ್ರೇರಿಸ್ತಾ ಹೋಗುತ್ತೆ. ಒಂದು ಕತೆ ತುಂಬ ಸಕ್ಸಸ್ಫುಲ್ ಆಯಿತು, ಒಂದು ಶೈಲಿ ತುಂಬ ಯಶಸ್ವಿ ಆಯಿತು, ನಾನು ಬರೆಯೋದು 100 ಕತೆನೂ ಹಾಗೆ ಇರುತ್ತೆ, 100 ಅದರ ಶೈಲಿನೂ ಹಾಗೆ ಇರುತ್ತೆ. ಆದರೆ ಮೊಗಳ್ಳಿಯವರ ಒಂದು ಗುಣ ಅಂದರೆ ಮತ್ತೆ ಪ್ರಯೋಗ ಮಾಡ್ತಾಯಿದ್ರು, ಬದಲಾಗ್ತಾಯಿದ್ರು, ಬೇರೆ ಬೇರೆ ಬಗೆಯಲ್ಲಿ ಬರೀತಾಯಿದ್ರು. ಹೀಗೆ ಬರೆಯೋಕೆ ಹೋದಾಗ ಎಲ್ಲನೂ ಸಕ್ಸಸ್ ಆಗುತ್ತೆ ಅಂತಲ್ಲ. ಕೆಲವು ಸಕ್ಸಸ್ ಆಗುತ್ತೆ, ಕೆಲವು ಪ್ರಯೋಗಶೀಲವಾಗುತ್ತೆ, ಕೆಲವು ಮುಂದೆ ಯಾವುದೋ ನಿಲ್ದಾಣವನ್ನು ತಲುಪುತ್ತೆ. ನಿಜಕ್ಕೂ ನನಗನ್ಸುತ್ತೆ ಇನ್ನೊಂದು 20 ವರ್ಷ ಅವರು ಬದುಕಿದ್ರೆ ಯಾವ ರೀತಿಯ ಬರವಣಿಗೆಗಳನ್ನು, ಯಾವ ರೀತಿಯ ಸಾಧನೆಯನ್ನು ಮಾಡ್ತಾಯಿದ್ರು ಅಂತ ಹೇಳೋಕ್ಕಾಗೋದೇ ಇಲ್ಲ. ಹಾಗೆಯೇ ಅವರ ವೈಚಾರಿಕ ನಿಲುವುಗಳ ಬಗ್ಗೆ ಮಾತಾಡೋದಾದರೆ, ಅವರು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸೇರಿದ ಮೇಲೆ ಬರೆದಂಥ ಬರವಣಿಗೆಯನ್ನು, ಕತೆಗಳಲ್ಲದ ಬರವಣಿಗೆಯನ್ನು ನಾವು ಸಂಪೂರ್ಣವಾಗಿ ನಮ್ಮ ವೈಚಾರಿಕ ಚಿಂತನೆಯ ವಲಯಕ್ಕೆ ತಗೊಂಡೇ ಇಲ್ಲ ಅಂತ ಕಾಣುತ್ತೆ. ನಾವು ಬಹಳ ದೊಡ್ಡ ಚಿಂತಕರು ಅಂತ ಹೇಳೋರ ಪಟ್ಟಿನಲ್ಲಿ ಮೊಗಳ್ಳಿಯವರನ್ನ ಸೇರಿಸದೇ ಇದ್ದರೆ ನಾವು ಮಾಡೋ ಅಪರಾಧವಾಗಿರುತ್ತೆ ಅಷ್ಟೇ. ಭಿನ್ನವಾದ ಮಾತ್ರಕ್ಕೆ, ಎಲ್ಲರೂ ಒಪ್ಕೊಂಡಿರೋದಕ್ಕಿಂತ ಭಿನ್ನವಾದ ಮಾತ್ರಕ್ಕೆ ಒಬ್ಬ ಲೇಖಕ ಪರಕೀಯ ಆಗಬೇಕಾದ್ದೇನಿಲ್ಲ. ಅವರು ದೇಶೀಯತೆಯ ಬಗ್ಗೆ, ಜಾಗತೀಕರಣದ ಬಗ್ಗೆ, ಕನ್ನಡದಲ್ಲಿ ನಡೀತಕ್ಕಂಥ ಜಾನಪದ ಚಿಂತನೆಯ ಸ್ವರೂಪದ ಬಗ್ಗೆ, ವಿಜ್ಞಾನದ ಬಗ್ಗೆ, ಎಲ್ಲರೂ ಒಪ್ಕೊಂಡಂತಹ ಸಾಹಿತ್ಯವಾದ ಮೌಲ್ಯಗಳ ಬಗ್ಗೆ ಎತ್ತಿದ ತಕರಾರುಗಳಿದೆಯಲ್ಲ, ತಕರಾರು ಅಂತ ಒಂದೇ ಪುಸ್ತಕನೇ ಇದೆ ತಕರಾರು ಹೆಸರಿಂದ, ಅವೆಲ್ಲವೂ ಕೂಡ ತುಂಬ ಮಹತ್ವದ ತಕರಾರುಗಳೇ. ಅವೆಲ್ಲವನ್ನು ನಾವು ಒಪ್ಕೊಳ್ತೀವೋ ಬಿಡ್ತೀವೋ ಅನ್ನೋದು ಬೇರೆ ಮಾತು. ಆದರೆ ಅದನ್ನು ಚರ್ಚೆಗೂ ಗುರಿಪಡಿಸೋದು, ಅದನ್ನು ವಿಶ್ಲೇಷಣೆ ಗುರಿಪಡಿಸೋದು ಖಂಡಿತ ಅಗತ್ಯ ಅಂತ ಕಾಣುತ್ತೆ. ಅಲ್ಲದೆ ಅವ್ರನ್ನ ಮತ್ತೆ ಕಾಡ್ತಾ ಇದೆ ಇನ್ನೊಂದು, ನಾನು ಯಾಕೆ ಹೀಗೆ ಬರೆದೆ, ಯಾರಿಂದ ಈ ರೀತಿಯ ಬರವಣಿಗೆ ನಾನು ಬರಿಬೇಕಾಗಿ ಬಂತು ಅನ್ನೋ ಪ್ರಶ್ನೆಯನ್ನು ಕೇಳ್ಕೊತಾ ಇದ್ದಾರೆ ಅವರು. ಅಡಿಗರ ಒಂದು ಪದ್ಯ ಹೇಳಿದಂಗೆ, ಅನೇಕ ಲೇಖಕರು ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣಗಳಾಗಿಬಿಡ್ತಾರೆ. ಒಂದು ಚಿಕ್ಕ ಕಾಲದವರೆಗೆ ತನಗಾಗಾಯ್ತಾ ಅನ್ನೋ ಅನುಮಾನ ಮೊಗಳ್ಳಿಯರನ್ನ ಕಾಡಿದಾಗ ಆ ಬರವಣಿಗೆ ಪಶ್ಚಾತ್ತಾಪಕ್ಕೂ ಕಾರಣ ಆಗ್ತಾಯಿತ್ತು. ನಾನು ಕೊನೆಗೆ ಇಟ್ಕೊಂಡಿರ್ತಕ್ಕಂಥ ಪುಸ್ತಕ ಇತ್ತೀಚೆಗೆ ಬಂದಂತಹ ಅವರ ಆತ್ಮಕಥೆಯಾದ ನಾನೆಂಬುದು ಕಿಂಚಿತ್ತು ಅಂತ ಅನ್ನೋದು. ನನ್ನ ನಂಬಿಕೆಯ ಪ್ರಕಾರ ಇದು ಕನ್ನಡದ ಅತ್ಯುತ್ತಮವಾದ ಆತ್ಮಕಥೆಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅನುಭವದ ಜೊತೆಗೆ ಕಲ್ಪನೆ, ಭಾವನೆ, ಪ್ರಾಮಾಣಿಕತೆ, ಒಳತೋಟಿಗಳು, ಸ್ವವಿಜೃಂಭಣೆಗಳು, ಅಹಂಕಾರಗಳು ಒಂದನ್ನು ಒಂದು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಇದೆಯಲ್ಲ, ಮತ್ತು ಅಲ್ಲಿ ಬರ್ತಕ್ಕಂಥ ವಿವರಗಳ ವಿಶಿಷ್ಟತೆ ಇದೆಯಲ್ಲ, ಅದು ಕನ್ನಡದಲ್ಲಿ ಪ್ರತಿಯೊಬ್ಬರೂ ಓದಬೇಕಾದ, ಓದುವುದರಿಂದಲೇ ಬೆಳೆಯಬಹುದಾದಂಥ ಒಂದು ಕೃತಿಯಾಗಿ ಈ ನಾನೆಂಬುದು ಕಿಂಚಿತ್ತು ಅನ್ನೋದನ್ನು ಮಾಡಿದೆ ಅಂತ ನಾನು ಅಂದ್ಕೊಳ್ತೇನೆ. ಏಕೆಂದರೆ ಆತ್ಮಕಥೆಯನ್ನು ಬರೆಯೋದು ಬಹಳ ಕಷ್ಟವಾದ ಸಂಗತಿ. ಅದು ಕನ್ನಡದ ಬಹುಪಾಲು ಲೇಖಕರ ಕೆಲಸದಲ್ಲಿ ಸೋತಿದ್ದಾರೆ ಅಂತ ನನ್ನ ಆತ್ಮಕಥೆಯನ್ನು ಸಾಮಾನ್ಯವಾಗಿದ್ದು ಆತ್ಮಕಥೆ ಅನ್ನೋದು ಅರ್ಧ ಆತ್ಮಕಥೆ ಅಂತ ಅಂತ ಇರ್ತೀನಿ. ಯಾವುದೂ ಕೂಡ ಸಂಪೂರ್ಣವಾಗಿರೋದಿಲ್ಲ, ಪ್ರಾಮಾಣಿಕವಾಗಿರೋದಿಲ್ಲ. ಇದು ಸಾಧ್ಯವಾದಷ್ಟು ಮಟ್ಟಿಗೆ ಆ ಮಿತಿಗಳನ್ನು ಮೀರುವಂತಹ ಪ್ರಾಮಾಣಿಕವಾದ ಪ್ರಯತ್ನ. ಮತ್ತು ಒಂದು ಆತ್ಮಕಥೆಯಂತಹ ಕೃತಿ ಕೂಡ ಕೇವಲ ಗದ್ಯವಾಗಿ ಮಾತ್ರ ಕಲೆಯನ್ನು ಬಳಸ್ಕೊಳ್ಳದೆ ನಿರೂಪಣೆಯ ಹಲವು ಬಗೆಗಳನ್ನು ಬಳಸ್ಕೊಳ್ಳೋ ದೃಷ್ಟಿಯಿಂದ ಕೂಡ
ಬಹಳ ಮುಖ್ಯವಾದಂಥ ಬರವಣಿಗೆ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊಗಳಿಯಂಥವರ ಬಗ್ಗೆ ಕೂಡ ಮಾತಾಡಬೇಕಾದ್ರೆ ನನಗೆ ಕೇಳಿಸ್ಕೋಬೇಕಾದ್ರೆ ನಿಮಗೆ ಇರಬೇಕಾದ ಎಚ್ಚರ ಅಂದರೆ ಈ ಎಲ್ಲ ಮಾತುಗಳು ಕೂಡ ಅವರ ಕಥೆಗಳ ಬರವಣಿಗೆಯ ಓದಿಗೆ ಪರ್ಯಾಯ ಅಲ್ಲ. ಕೃತಿಯನ್ನು ನೋಡಬೇಕೇ ಹೊರತು ಕೃತಿಕಾರನ ಬಗೆಗಿನ ಮಾತುಗಳನ್ನು ಅಲ್ಲ. ನನ್ನ ಮಾತು ಅಂತಹ ಬಾಗಿಲಾಗಲಿ, ಆ ಬಾಗಿಲ ಮೂಲಕ ನೀವು ಮೊಗಳಿ ಗಣೇಶ್ ಅವರ ಒಳಮನೆಗೆ, ಅಂತರಂಗಕ್ಕೆ, ಅವರು ಕಂಡಂತಹ ಬಹಿರಂಗಕ್ಕೆ, ಆ ಅಂತರಂಗ ಬಹಿರಂಗಗಳ ದ್ವಂದ್ವಕ್ಕೆ, ಆ ಮೂಲಕ ಪಡೆದುಕೊಳ್ಳಬಹುದಾದ ತಿಳುವಳಿಕೆಗೆ ನೀವು ಪ್ರವೇಶಿಸಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.